ಹಾಯ್ ಗುಡ್ ಮಾರ್ನಿಂಗ್. ಬೆಳಗ್ಗೆ 3:30 ಆಗಿದೆ. ಸಂಡೇ ಇದು. ಸಂಡೇ ಮಾರ್ನಿಂಗ್ 3:30ಗೆ ಎದ್ದಿದ್ದೀನಿ. ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಫುಲ್ ವೀಡಿಯೋ ಸ್ಕಿಪ್ ಮಾಡ್ತಾರೆ ನೋಡಿ. ಈ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ. ರೆಡಿ ಆಗಿಬಿಟ್ಟು ನಾನು ಟ್ರೈನು 5 o'clockಗೆ ಇದೆ. ಅದಕ್ಕೇ ಬೇಗನೆ 3:15 ಎದ್ದು ರೆಡಿ ಆಗಿಬಿಟ್ಟು ನಾನು ಕಸ ಎಲ್ಲ ಗುಡಿಸಿ ದೀಪ ಎಲ್ಲ ಹಚ್ಚಿ ಮನೇಲಿ ಬೇಗ ಹೋದೆ. ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ನಾನು ಇದು ಮಾಡೋಣ ಅಂದ್ಕೊಂಡಿದ್ದೆ, ವೀಡಿಯೋ ಮಾಡಿಕೊಂಡೆ ಎಲ್ಲ ಮರ್ತು ಹೋಗ್ಬಿಟ್ಟಿದ್ದೀನಿ. ಇವಾಗ ನೋಡಿ ಟ್ರೈನ್ ಬಂದು ನಿಂತ್ಕೊಂಡ್ಬಿಟ್ಟಿತ್ತು. ಓಡೋಡು ಹೋದೆ. ನಾನು ಹೋಗ್ಬಿಟ್ಟು ಕುತ್ಕೊಂಡು ಸ್ವಲ್ಪ ಹೊತ್ತಿಗೆ ಟ್ರೈನ್ ಮೂವ್ ಆಯಿತು. ಇಲ್ಲ ಅಂದರೆ ಟ್ರೈನ್ ಸಿಗ್ತಿರ್ಲಿಲ್ಲ ನನಗೆ. ಆಮೇಲೆ ನನಗೆ ಮತ್ತೆ ಟ್ರೈನ್ ಲೇಟ್ ಆಗುತ್ತೆ, ಮತ್ತೆ ನಾನು ಬರಬೇಕು ವಾಪಸ್ ಮತ್ತೆ ಬೆಳಗ್ಗೆನೇ ಹೋಗ್ತಿದ್ದೀನಿ. ಅದಕ್ಕೆ ವಾಪಸ್ ಮತ್ತೆ ಬರಬೇಕು. ಮಂಡೇ ಮಕ್ಕಳಿಗೆಲ್ಲ ಸ್ಕೂಲ್ ಇದೆಯಲ್ಲ, ಅದಕ್ಕೆ ನಾನು ಹೋಗ್ತಾಯಿದ್ದೀನಿ. ಬೆಳಗ್ಗೆ 8:30 ಆಯಿತು ನಾನು ಹೋಗೋಷ್ಟೊತ್ತಿಗೆ. ನೋಡಿ ಇವಾಗ ಟೇಷನ್ ಹಿಡಿದ್ಬಿಟ್ಟು ಹೋಗ್ತಿದ್ದೀನಿ. ಸ್ವಲ್ಪ ಮಾರ್ಕೆಟಿಗೆ ಹೋದೆ, ಅಲ್ಲೊಂದು ಸ್ವಲ್ಪ ಫ್ರೂಟ್ಸ್ ತರಕಾರಿ ತೊಗೊಂಡು ಹೋಗ್ಬೇಕಾರೆ ಅಂತ ಅಂದ್ಕೊಂಡು ಇವಾಗ ಅಲ್ಲಿ ನೋಡ್ತಾ ಇದ್ದೆ. ಹೂವು ಎಲ್ಲ ಎಷ್ಟು ಫ್ರೆಶ್ ಆಗಿದೆ. ಬೆಳಗ್ಗೆ ಅದು ಸೂರ್ಯನ ಬೆಳಕೆಲ್ಲ ಹೆಂಗೆ ಬೀಳ್ತಾ ಇತ್ತಲ್ವ, ಒಂಥರ ನೋಡೋಕ್ಕೆ ಒಂಥರ ಚಂದ. ನನಗೆ ಹೂವು ಅಂದರೆ ತುಂಬ ಇಷ್ಟ. ನಾನು ಎಲ್ಲಿಗೆ ಹೋಗಿದ್ದೆ ಅಂತಂದರೆ ಅಮ್ಮ ಮನೆಗೆ ಹೋಗಿದ್ದೆ. ಹೋಗ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ನೈಟ್ ಆಗೋಯ್ತು. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ನಾನು ಯಾಕೆ ಹೋಗಿದ್ದೆ ಅಂತ ಅಂದರೆ, ಅಯ್ಯೋ ದೊಡ್ಡ ಕತೆ ಅದು. ಹೇಳಬೇಕು ಅಂದರೆ ನಮಗೆ ಸಾಕಾಗೋದೇ ಇಲ್ಲ ಹೇಳೋಕ್ಕೆ. ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ ಕತೆ. ಅದಕ್ಕೆ ಅದನ್ನು ಬಿಟ್ಬಿಡ್ಬೇಕು. ಮತ್ತೆ ಅದೇ ವಿಷಯ ಮಾತಾಡ್ತಾಯಿದ್ರೆ ತಲೆನೋವು ಬರುತ್ತೆ ಹೊರತು ನಮಗೆ ಏನು ಅದರಿಂದ ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಅಮ್ಮ ಮನೆಗೆ ಹೋಗಿದ್ದೆ. ಹೋಗ್ಬಿಟ್ಟು ಸ್ವಲ್ಪ ಮಾತಾಡೋದಿತ್ತಲ್ಲೆಲ್ಲ ಮಾತ್ಕೊಂಡ್ಬಿಟ್ಟು ಮತ್ತು ನಾನು ವಾಪಸ್ ಬಂದುಬಿಟ್ಟೆ. ಮತ್ತೆ ಸಂಜೆ ಒಂದು 4:15 ಬಸ್ಸಿಗತ್ತೆ. ಟ್ರೈನ್ ಸಿಗಲಿಲ್ಲ ನನಗೆ ವಾಪಸ್ ಮತ್ತೆ ರಿಟರ್ನ್ ಬರಬೇಕಾರೆ. ಅದಕ್ಕೆ ಬಸ್ಸಿಗೆ ನನ್ನ ಪಾಸ್ ಇತ್ತಲ್ಲ ಹೆಂಗೋ ಅದಕ್ಕೆ ತೋರಿಸ್ಕೊಂಡು ಬಂದೆ. ಬರೋಷ್ಟೊತ್ತಿಗೆ ಫುಲ್ಲು ಟ್ರಾಫಿಕ್, ನಿಮಗೆ ಗೊತ್ತಿದೆಯಲ್ಲ ಸಂಡೇ ಫುಲ್ಲು ಟ್ರಾಫಿಕ್. ಬರೋಷ್ಟೊತ್ತಿಗೆ ನೈಟ್ ಆಗೋಯ್ತು ನನಗೆ. ಬಂದ ತಕ್ಷಣ ಇನ್ನು ಮಂಡೇ ಮಾಮೂಲಿ ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸ್ದೆ. ಫುಲ್ ಹೆಡ್ಡೇಕಾಗಿದೆ. ನಿಮಗೆ ಗೊತ್ತಾಗುತ್ತಲ್ವ, 3:30ಗೆ ಎದ್ದಿದ್ದೀನಿ ಸಂಡೇ ಅಂತಂದರೆ. ಇನ್ನು ರಾತ್ರಿ ಬಂದಿದ್ದೀನಿ. ಒಂದು ಚೂರು ನಿದ್ದೆ ಮಾಡಿಲ್ಲ. ಇನ್ನು ನಂಗೆ ನಿದ್ದೆನೂ ಬರೋದಿಲ್ಲ. ಎಲ್ಲಾರ ಹೋಗ್ತಾ ಇದ್ದೀನಿ ಅಂದರೆ ನೈಟೆಲ್ಲ ನಿದ್ದೆನೇ ಬರೋಲ್ಲ. ಮನಗಿದ್ದೆ ನಾನು 12 ಗಂಟೆ 11:45 ಆಗಿತ್ತು ಸಂಡೇ. ಇನ್ನು ಎದ್ದಾಗ 3:15 ಆಯಿತು. 3:30 ಅಷ್ಟೇ ನಾನು ರೆಡಿ ಆಗ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ನಾನು ವಾಪಸ್ ಮತ್ತೆ ನೈಟ್ ಬಂದೆ. ಮತ್ತೆ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕಂತ ಮತ್ತೆ ಎದ್ದೆ. ರೆಡಿ ಮಾಡಿ ಮಕ್ಕಳಿಗೆಲ್ಲ ಕಲಿಸಿ ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟೆಲ್ಲ ಮಾಡಿದ ತಕ್ಷಣ ಅಮ್ಮ ಮನೆಯಿಂದ ಬರ್ಬೇಕಾದ್ರೆ ನಾನು ಅವರೆಕಾಯೆಲ್ಲ ತೊಗೊಬಂದಿದ್ದೆ. ಎಷ್ಟು ಚೆನ್ನಾಗಿದೆ ಅವರೆಕಾಯಿ ಅಂತಂದರೆ, ಇಷ್ಟು ದಪ್ಪ ಇತ್ತಂದರೆ ಅಮ್ಮ ಬೇಡ ಅಂದ್ರೂ ತೊಗೊಂಡೋಗಿ ಸ್ವಲ್ಪ, ಅಂದರೆ ನನಗೆ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಹೆಂಗೆ ಒಬ್ಬಳೇ ಬರಲ್ಲಲ್ವಾ. ಅದಕ್ಕೆ ಸ್ವಲ್ಪ ತೊಗೊಬಿಟ್ಟು ಹಂಗೆ ಅಮ್ಮ ಬೆಣ್ಣೆನೂ ಕೊಟ್ಟು ಕಳಿಸಿದ್ರು. ಕಾಯಿಸ್ಕೊ ಒಂಚೂರು ತುಪ್ಪ. ಅವತ್ತು ಬರ್ಬೇಕಾದ್ರೆ ನಾನು ಇದಕ್ಕೆ ಹೋಗಿದ್ನಲ್ಲ ಕ್ರಿಸ್ಮಸ್ ಹಾಲಿಡೇಸಿಗೆ, ಅವಾಗ ಬರ್ಬೇಕಾದ್ರೆ ಸ್ವಲ್ಪ ತೊಗೊಬಂದಿದ್ದೆ ತುಪ್ಪ. ಅದಕ್ಕೇ ಸ್ವಲ್ಪ ತೊಗೊಂಡೋಗು ಬೆಣ್ಣೆ, ಆಮೇಲೆ ಮನೇಲಿ ಹೋಗ್ಬಿಟ್ಟು ಕಾಯಿಸ್ಕೊ ಅಂದ್ಬಿಟ್ಟು ಬೆಣ್ಣೆನೂ ಕೊಟ್ಟರು. ಆಮೇಲೆ ಸ್ವಲ್ಪ ಟೊಮೊಟೊ ಎಲ್ಲ ತೊಗೊಂಬಿಟ್ಟು ಬಂದೆ. ನೋಡಿ ಏನಾಯಿತು ಅಂದರೆ, ಯಾವತ್ತು ಯಾರನ್ನ ಅತಿಯಾಗಿ ನಂಬಕ್ಕೆ ಹೋಗ್ಬಾರ್ದು. ನಾವು ನಂಬಿದ್ರೆ ನಮಗೆ ಆಗೋದು. ಅದಕ್ಕೆ ನಾನು ಇವಾಗಿನ ಜೀವನದಲ್ಲಿ ಪಾಠ ಕಲ್ತಿದ್ದೇನು ಅಂತ ಅಂದರೆ, ಯಾವತ್ತು ತಾಯಿನ ಚೆನ್ನಾಗಿ ನೋಡ್ಕೋಬೇಕು ನಾವು. ಅವಳನ್ನ ನೋಡಿಕೊಂಡ್ರೆ ನಾವು ದೇವ್ರ ಥರ. ಅಮ್ಮನ ನೋಡಿಕೊಂಡ್ರೆ ನಮಗೆ ತಾನೇ ಅವಳ ಪುಣ್ಯ ಎಲ್ಲ ನಮಗೆ ಸಿಗೋದು. ನಾವು ನಮ್ಮ ಅಮ್ಮನ ನೋಡಿಕೊಂಡ್ರೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊತವೆ. ಅದೇ ತಾನೇ ಜನ್ರೇಷನ್ ಇರೋದು. ನಾವು ನೋಡಿಕೊಂಡೇ ಇಲ್ಲಾಂದರೆ ನಮ್ಮ ಮಕ್ಕಳು ನಮ್ಮನ್ನ ಹೆಂಗೆ ನೋಡ್ಕೊತಾರೆ. ಅವ್ರ ಅಮ್ಮನೇ ನೋಡ್ಕೊತಾ ಇಲ್ಲ, ನಾನು ಯಾಕೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಯಾವತ್ತು ತಾಯಿ ನೋಡಿಕೊಂಡ್ರೆ ಮಾತ್ರ ನಮಗೆ. ಅವಳು ಏನೇ ಆಗಲಿ ಅವ್ರ ಅಮ್ಮ ಅಲ್ವಾ. ಕೆಟ್ಟದ್ದು ಮಾತ್ರ ಯಾವತ್ತೂ ಬಯಸಲ್ಲ. ಕೋಪದಲ್ಲಿ ಒಂದು ಮಾತಾಡ್ತಾಳೆ ಹೊರತು ಯಾವತ್ತೂ ಕೆಟ್ಟದ್ದು ಯಾರೂ ಬಯಸೋದಿಲ್ಲಮ್ಮ. ನಾವಾದರೂ ನಮ್ಮ ಮಕ್ಳಿಗೆ ಬಯಸ್ಬಿಡ್ತೀವ. ನಮ್ಮ ಮಕ್ಕಳಿಗೆ ಕೆಟ್ಟದ್ದು ಬಯಸಿದ್ರೆ ನಮಗೆ ಏನು ಸಿಗುತ್ತೆ? ಹೌದು, ನಾವೇ ಎತ್ತಿ ಸಾಕಿರೋ ಮಕ್ಳಿಗೆ ಕೆಟ್ಟದ್ದು ಯಾರೂ ಬಯಸೋದಿಲ್ಲ. ಒಬ್ಬರೊಬ್ರು ಇರ್ತಾರೆ. ನನಗೆ ಗೊತ್ತಿರಂಗೆ ನಾನು ಯಾರು ಅಮ್ಮಂದಿರು ಯಾವತ್ತೂ ಮಕ್ಳಿಗೆ ಕೆಟ್ಟದ್ದು ಬಯಸೋದೇ ಇಲ್ಲ. ಬರೀ ಆಸ್ತಿ ಅಂತಸ್ತು ಬರೀ ಇದೇ ಆಗೋಯ್ತು ಜೀವನದಲ್ಲಿ. ಯಾವತ್ತೂ ಇವತ್ತಿನ ದಿವಸ ಖುಷಿಯಾಗಿರ್ಬೇಕಷ್ಟೇ. ನಾನು ಕಲ್ತಿರೋ ಪಾಠ ಏನು ಗೊತ್ತಾ, ನನಗೆ ಇವತ್ತಿನ ದಿನ ಬೆಳಗ್ಗೆ ಆಯಿತಾ, ಇವತ್ತು ಏನು ತಿಂತೀವಿ, ಏನು ಊಟ ಮಾಡ್ತೀವಿ, ಏನು ದಿನ ಕಳಿತೀವಿ ಅಷ್ಟೇ ನನಗೆ ಬೇಕು. ಹಿಂದಿಂದೆಲ್ಲ ಮಾತಾಡ್ಕೊಂಡು ಇವತ್ತಿನ ದಿವಸ ಹಾಳು ಮಾಡಿಕೊಂಡ್ರೆ ಮುಂದೆ ಏನು ಸಿಗಲ್ಲ. ಸುಮ್ಮನೆ ಆರೋಗ್ಯ ಹಾಳಾಗುತ್ತೆ, BP ಶುಗರ್ ಬರುತ್ತೆ, ನೆಟ್ಟಿಗೆ ಊಟ ಮಾಡೋದಿಲ್ಲ, ಗ್ಯಾಸ್ಟ್ರಿಕ್ಕು, ಬರೀ ಇದೇ ಪ್ರಾಬ್ಲಮ್ ಬರುತ್ತೆ ಹೊರತು ಅದಕ್ಕೆ ಸೊಲ್ಯೂಷನ್ ಅಂತ ಸಿಗೋದು ಇಲ್ಲ. ಸೊಲ್ಯೂಷನ್ಗೆ ಏನೂ ಟ್ಯಾಬ್ಲೆಟ್ಸ್ ಇಲ್ಲ, ಮಾತ್ರೆನೂ ಇಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಾವೇ ಹಾಳು ಮಾಡ್ಕೊತೀವಿ ಅಷ್ಟೇ. ನಾನು ಅದಕ್ಕೆ ಅತಿಯಾಗಿ ಯಾರು ನಂಬೋಕ್ಕೆ ಹೋಗೋದಿಲ್ಲ. ನನಗೆ ನಂಬಿರೋದಕ್ಕೆ ಸಾಕು. ಪಾಠ ಕಲ್ತ್ಬಿಟ್ಟಿದ್ದೀನಿ ಜಾಸ್ತಿನೇ. ಇನ್ನೂ ಕಲಿಯೋಕ್ಕೆ ನನಗೆ ಆಗೋದು ಇಲ್ಲ. ನನಗೆ ಅಷ್ಟೊಂದು ಇದು ಇಲ್ಲ. ತುಂಬ ಬೇಜಾರಾಗೋಗ್ಬಿಟ್ಟಿದೆ ನನಗೆ. ಅಪ್ಪ, ನಮ್ಮ ಅಮ್ಮಂಗೆ ಮಾತ್ರ ನನಗೆ ಯಾರು ಅಂದ್ರಂಗೆ ಸಹಿಸ್ಕೊಳಕ್ಕೂ ಆಗೋದಿಲ್ಲ ನನಗೆ. ಅಂದರೆ ಅವಳು ಎತ್ತಿ ಸಾಕಿದ್ದಾಳೆ, ಎಷ್ಟು ಮಾಡಿದ್ದಾರೆ ಗೊತ್ತಾ. ಬೇಜಾರಾಗುತ್ತೆ ಹೇಳ್ಕೊಳಕ್ಕೂ. ಅಷ್ಟು ಚಿಕ್ಕ ವಯಸ್ಸಿಂದ ಸಾಕಿರ್ತಾರಲ್ವ, ಮರೆಯೋಕ್ಕಾಗೋದಿಲ್ಲ ಯಾವತ್ತೂ. ಅವಳು ಎಷ್ಟು ನಾವು 6 ಜನ ಅಕ್ಕ ತಂಗಿರು, ಮೊದಲೇ ನಿಮಗೆ ಹೇಳ್ತಾ ಇರ್ತೀನಿ ನಾವು 6 ಜನ ಅಕ್ಕ ತಂಗಿರು ಅಂತ.
ಅವಳು ಎಷ್ಟು ಸಾಕಿ ಬೆಳೆಸಿ ಮಾಡಿರ್ತಾರೆ. ಯಾವತ್ತು ಅಮ್ಮ ಅದಳು ಯಾವತ್ತೂ ಕೆಟ್ಟದ್ದು ಬಯಸೋದಿಲ್ಲ. ನನ್ನ ಮಕ್ಕಳಿಗೆ ಅಂತಲೇ ಅವಳು ಜೀವನ ಪೂರ್ತಿ ಮುಡಿಪಾಗಿಟ್ಟಿರ್ತಾಳೆ ಹೊರತು ಯಾವತ್ತು ನನಗೆ ಬೇಕು, ನನಗೆ ಆಸ್ತಿ, ನನಗೆ ಎಲ್ಲ ಬೇಕು ಅನ್ನೋದಾಗಿದ್ರೆ ಯಾಕೆ ಹೌದು 6 ಮಕ್ಳು ಮಾಡ್ಕೊಂಡಿರ್ತಿದ್ಲಿ ನಮ್ಮಮ್ಮ. ಆ ಮಕ್ಳು ಮಾಡ್ಕೊಂಡು ಸಾಕಿ ಇಷ್ಟು ದೊಡ್ಡವ್ರು ಮಾಡಿ ಮದುವೆ ಮಾಡಿ ಆರೈಕೆ ಮಾಡಿ ಮಕ್ಕಳನ್ನೆಲ್ಲ ಇಷ್ಟನ್ನು ಮಾಡೋದು ಏನು ಬಂದಿದೆ ಹೌದು ಅವಳಿಗೆ? ಯಾಕೆ ಬೇಕು ಹೌದು ಮಾಡೋದು? ಹೌದು ಯಪ್ಪ ಬೇಜಾರಾಗುತ್ತೆ. ಯಾವತ್ತೂ ತಾಯಿ ಕಣ್ಣೀರು ಹಾಕ್ಸ್ಬಾರ್ದು. ನನಗೇನು ಗೊತ್ತಾ ಅನಿಸಿರೋದು, ನಾನೇ 2 ಮಕ್ಳು ಎತ್ತಿದ್ದೀನಿ. ನನಗೂ ಗೊತ್ತು ಕಷ್ಟ ಏನಂತ. ಮಕ್ಳನ್ನ ಸಾಕಿ ಬೆಳೆಸಿದ್ರೆ ಅವ್ರ ಹತ್ರ ಒಂದು ಮಾತು ಅನಿಸ್ಕೊತೀವಲ್ಲ, ಆವಾಗ ಗೊತ್ತಾಗುತ್ತೆ ಓ ನನ್ನ ಮಕ್ಳು ನನಗೆ ಅಂತವೆ ಅಂತ. ಅದಕ್ಕೇ ನಾವು ಪ್ರೀತಿನ ಸಾಕು ನಮ್ಮ ಮಕ್ಳು ಯಾಕಂತ ನಮಗೆ ನಾವು ನೋಡ್ಕೊಂಡಿರ್ತೀವಿ ಚೆನ್ನಾಗಿ ಅನ್ಬಾರ್ದು ಅಮ್ಮಂದಿರಿಗೆ. ಎಷ್ಟು ಬೇಜಾರಾಗುತ್ತೆ. ನಾನು ಇಷ್ಟು ಚಿಕ್ಕ ವಯಸ್ಸಿನ ಮಾಡಿ ಸಾಕಿ ಎಲ್ಲ ಮಾಡಿದ್ದೀನಿ. ನನ್ನ ಮಕ್ಳು ನನಗೆ ಅಂಥವಲ್ಲ, ನಾನು ಎಷ್ಟು ಮಾಡಿದ್ರು ಅಂಥವಲ್ಲ ಅಂತ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಾವತ್ತು ನಾನು ತಿಳಿದಿರೋ ಪಾಠ ಹೆಂಗೆ ಗೊತ್ತಾ, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಅವಳು ಇರ್ತಾಳೆ, ಎಷ್ಟು ದಿವಸ ಇರ್ತಾರೆ ಹೇಳಿ? ಎಷ್ಟು ದಿವಸ ಇರೋಕ್ಕಾಗುತ್ತೆ? ಹೌದು ಒಂದು ಏಜು. ಇವಾಗಂತೂ ಎಲ್ಲರಿಗೂ ಬಿ ಪಿ ಶುಗರು ಅದು ಹಾರ್ಟ್ ಅಟ್ಯಾಕ್ ಅಂತ ಅದಂತೆ ಎಲ್ಲ ಸತ್ತೇ ಹೋಗ್ತಿದ್ದಾರೆ. ಇವತ್ತಿರೋರು ನಾಳೆ ಇರ್ತಾರೆ ಅಂತಲೂ ಗೊತ್ತಿಲ್ಲ. ನನಗೆ ಖುಷಿಯಾಗಿರ್ಬೇಕಷ್ಟೇ. ಆಸ್ತಿ ಹಣ ನಂದು ಅಸೂಯೆ ಯಪ್ಪ ಕೋಪ ಯಾಕೆ ಬೇಕು? ಹೌದು ನೀನು ಮಾಡಿದೆ ನಾನು ಮಾಡ್ತೀನಿ, ಅಯ್ಯೋ ನೀನು ಮಾಡಿರೋ ಪಾಠ ಅಂದ್ಬಿಟ್ಟು ನಾನು ನೀನು ಅವತ್ತು ಮಾಡಿದೆ ನಾನು ಇವತ್ತು ಮಾಡ್ತಿದ್ದೀನಿ. ಏನಕ್ಕೆ ಬೇಕು? ಹೌದು ನಾನು ಮಾಡಿದ್ದೀನಿ ಅಂತವ ಮತ್ತು ತಿರುಗಿಸಿ ಅದನ್ನೇ ಮಾಡ್ತಾಯಿದ್ರೆ ಹೊರತು ಸುಮ್ಮನೆ ಅದಕ್ಕೆ ಅದು ದ್ವೇಷ ಬೆಳೆಯುತ್ತೆ ಹೊರತು ಏನು ಸಿಗೋದು ಇಲ್ಲ ನಮಗೆ. ಏನು ಸಿಗುತ್ತೆ? ಹೌದು ದ್ವೇಷದಿಂದ ದ್ವೇಷ ಬರುತ್ತೆ ಹೊರತು ಪ್ರೀತಿ ಮಾತ್ರ ಬರೋದೇ ಇಲ್ಲ. ಅಲ್ಲಿ ಬಿಟ್ಬಿಡಿ. ಇವಾಗ ಮಾತಾಡಾಯ್ತಾ ಕೆಟ್ಟದಾಗಿ, ಇವತ್ತೇನೋ ಕೋಪದಲ್ಲಿ ಮಾತಾಡಿದ್ವಿ, ಅಲ್ಲಿಗೆ ಬಿಡಿ. ಮತ್ತೆ ಯಾಕೆ ಅದನ್ನೇ ಇಟ್ಕೊಂಡು ದ್ವೇಷ ಸಸ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡು ಮುಂದೆ ಒರೆಸ್ತೀವಿ ಹೊರತು ನಮಗೆ ಅದರಿಂದ ಏನು ಸಿಗೋದು ಇಲ್ಲ ನನಗೇನು ಗೊತ್ತಾ, ನನಗೆ ಜಗಳಾಡೋದಾಗಲಿ ಅದಾಗಲಿ ಇಷ್ಟ ಆಗೋದಿಲ್ಲ. ನನಗೆ ಇರೋಷ್ಟು ದಿವಸ ಖುಷಿಯಾಗಿರಬೇಕು. ನನಗೆ ನಮ್ಮ ಅಮ್ಮನ ನಾನು ಖುಷಿಯಾಗಿ ನೋಡ್ಕೋಬೇಕು. ಇವಾಗ ಬಿ ಪಿನೇ ಇತ್ತು ಅಷ್ಟೇ. ಬಿ ಪಿ ಮಾತ್ರ ಬಂದಿತ್ತು, ಶುಗರ್ ಇರಲಿಲ್ಲ. ಯೋಚನೆ ಮಾಡಿ ಶುಗರ್ ಬಂತು ನಮ್ಮ ಅಮ್ಮಂಗೆ. ಶುಗರ್ ಬಂದಿಂದ ಕಾಲು ಕೈಯೆಲ್ಲ ಜಾಸ್ತಿ ನೋವಾಗುತ್ತೆ ನಮ್ಮ ಅಮ್ಮಂಗೆ. ಏನು ಮಾಡೋದಿನ ಹೇಳೋಕ್ಕೂ ಆಗೋದಿಲ್ಲ. ಸುಮ್ಮನೆ ಇರು ಮಮ್ಮಿ ಮಾಡಬೇಡ ಏನಕ್ಕೆ ಕೆಲಸ ಅಂದರೆ ಅವರು ಫಸ್ಟಿಂದ ಮಾಡ್ಕೊಬಂದರು ಚಿಕ್ಕ ವಯಸ್ಸಿಂದ. ಇವಾಗ ಮಾಡೋಕ್ಕಾಗೋದು ಇಲ್ಲ ಅವ್ರಿಗೆ, ಸುಮ್ಮನೆ ಕೂರೋಕ್ಕಾಗಲ್ಲ. ಚಿಕ್ಕಪುಟ್ಟದ್ದು ಮಾಡ್ತಾ ಇರ್ತಾರೆ. ವಯಸ್ಸಾದ ಒಂದು ಮಾತು ಬಂದೇ ಬರುತ್ತೆ. ಅಮ್ಮ ಅಂದಳೆ ಯಾರು ಅಂತಾರೆ? ಹೌದು ಅಮ್ಮ ಒಂದು ಮಾತು ಅಂದರೆ ಏನಾಗುತ್ತೆ? ಹೌದು ಬಣ್ಣ ಕಮ್ಮಿ ಆಗುತ್ತೆ ನಮ್ಮದು. ನೋಡಿ ಅಷ್ಟೇ. ನನಗಂತೂ ತುಂಬ ಬೇಜಾರಾಗಿ ಹೋಗಿತ್ತು. ಅದಕ್ಕೆ ನನಗಿವಾಗ ನಾನು ಯಾರು ನಂಬೋಕ್ಕೆ ಹೋಗೋದಿಲ್ಲ. ನನ್ನ ಮನಸ್ಸಿಗೆ ಯಾರು ಇಷ್ಟ ಆಗುತ್ತೆ, ನಮಗೆ ಯಾರು ಮಾಡಿರ್ತಾರೆ ನೋಡು, ಕಷ್ಟಕ್ಕೆ ಯಾರು ಆಗಿರ್ತಾರೆ ಅವ್ರಿಗೆ ಮಾತ್ರ ನೀವು ಇದು ಮಾಡ್ಕೊಳ್ಳಿ ಅಷ್ಟೇ. ಯಾವತ್ತು ನಾವು ಇವ್ರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಯಾರಿಗೂ ಆಗೋದಿಲ್ಲ ಅಷ್ಟೇ. ಇರೋವರೆಗೂ ನಾವು ಚೆನ್ನಾಗಿರ್ಬೇಕಷ್ಟೇ. ನಮ್ಮ ಹತ್ರ ಇದ್ದರೆ ಮಾತ್ರ ಎಲ್ಲರೂ ಬರೋದು. ಅದ್ರ ಮಾತ್ರ ತಿಳ್ಕೊಬಿಟ್ಟಿದ್ದೀನಿ ಫಸ್ಟು. ನಾವು ಒಳ್ಳೆ ಪಾಠ ಕಲಿತ್ರೆ ಸಾಕು. ನಾನು ಕಲ್ತ್ಬಿಟ್ಟಿದ್ದೀನಿ ಚೆನ್ನಾಗೇ. ಇನ್ನು ಹೇಳೋಂಥದ್ದೇನಿಲ್ಲ. ಫುಲ್ಲು ಎಷ್ಟು ತಲೆನೋವು ಬಂದಿತ್ತು ಅಂದರೆ ನನಗೆ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ರೆಸ್ಟ್ ಮಾಡಿಬಿಟ್ಟು ನಾನು ಅವರೆಕಾಳು ತಂದೆಲ್ಲ ಸುಳ್ಕೊಂಡೆ. ಒಂದು ಎಷ್ಟೊಂದಾಗಿತ್ತು ಗೊತ್ತಾ? ಅವರೆಕಾಳು ಅಂಗಡಿಲೆಲ್ಲ ತಂದರೆ ನಾವು ಸ್ವಲ್ಪ ಇರುತ್ತೆ, ಇಲ್ಲಿ ಮಾತ್ರ ತಂದಾಗ ಎಷ್ಟೊಂದಾಗಿತ್ತು ಗೊತ್ತಾ? ಅಂಗಡಿಲಿ ಎಲ್ಲಿ ಕೊಂಡ್ಕೊಂಡು ತಿನ್ನೋಕ್ಕಾಗುತ್ತೆ? ಹಳ್ಳೀಲಿ ಜೀವನ ಮಾಡೋದು ಒಂಥರ ಚೆಂದ, ಆದರೆ ದುಡಿಮೆ ಇಲ್ಲ. ಇಲ್ಲಿ ದುಡಿಮೆ ಇದೆ, ಆದರೆ ಇಷ್ಟೊಂದು ದುಡ್ಡು ಕೊಟ್ಟೆಲ್ಲ ಕೊಂಡ್ಕೋಬೇಕಷ್ಟೇ. ಅಂದ್ರೇ ಅಮ್ಮ ಮನೇಲಿ ಚೆಂದ. ನಾವು ಒಂದೇ ಮನೇಲ್ವ, ಯಾರ್ದು ಇದೇ ಇಲ್ಲ ಮಾತಾಡ್ತೀವಿ ಜಗಳಾಡ್ತೀವಿ ಅಂತ. ನಾವೇ ಸರಿ ಇಲ್ಲ, ನಮ್ಮವರೇ ಸರಿ ಇರೋದಿಲ್ವಲ್ಲ. ಏನು ಮಾಡೋದು? ಬೇರೆಯವ್ರಿಗೆ ಯಾಕೆ ಹೇಳ್ಬೇಕು? ಹೌದು ಅಲ್ವಾ? ನೋಡಿ ಎಲ್ಲ ಆಯ್ತು. ಇದೇ ಆಗೋಗಿದೆ. ಇದೇ ಬೇಜಾರು ನನಗೆ. ನಮ್ಮ ಅಮ್ಮಂಗೆ ಯಾರು ಅನ್ಬಾರ್ದು. ನಂಗೆ ಇಷ್ಟ ಆಗಲ್ಲ. ಅಪ್ಪಾಜಿ ಬೇರೆ ಕಳ್ಕೊಂಡಿದ್ದೀವಿ. ಇರೋದೇ ಒಂದು ಜೀವ, ಅದು ಇಲ್ಲ ಅಂದ್ರೇ ಗೊತ್ತಾಗೋದು ಇವರಿಗೆ. ಇರೋದಕ್ಕೆ ಮಾತಾಡ್ತಿರ್ತಾರೆ ಎಲ್ಲರೂ ಅಷ್ಟೇ. ಇಲ್ಲ ಅಂದಾಗ ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಾರೆ. ಆವಾಗ ಆ ಅಮ್ಮನ ಬಗ್ಗೆ ಮಾತಾಡ್ತಾರೆ, ಅವರವರೇ ಜಗಳಾಡ್ಕೊಂಡು ಕೂತ್ಕೊತಾರೆ ಅಷ್ಟೇ. ಇರೋವರೆಗೂ ಎಲ್ಲರಿಗೂ ಬೆಲೆ. ಹೋದ್ಮೇಲೆ ಅಯ್ಯೋ ಕಳ್ಕೊಬಿಟ್ಟೆ ಹಂಗೆ ಮಾಡಿಬಿಟ್ಟೆ ಅಂತ ಮಾತಾಡ್ತಾರೆ. ಅದು ಹೋದ್ಮೇಲೆ ಏನಾಯ್ತು? ಹೌದು ಏನು ಸಿಗೋದಿಲ್ಲ. ನೋಡಿ ಎಲ್ಲ ಆಯಿತು. ಸಂಜೆ ನನ್ನ ಮಕ್ಕಳಿಗೆ ಟ್ಯೂಷನಿಗೆ ಕಳಿಸಿಲ್ಲ. ಯಾಕೆ ಕಳಿಸಿಲ್ಲ ಅಂತಂದರೆ ಅವನು ಏನು ಗೊತ್ತಾ, ಓದ್ಕೊಂಡೇ ಇರೋದಿಲ್ಲ. ಬಂದೆ ಮಮ್ಮಿ ಅಂತ ಹೇಳ್ತಾನೆ. ನಾನು ಸರಿ ಅಂದ್ಬಿಟ್ಟು ನಾನು ಕೇಳಕ್ಕೆ ಹೋಗ್ತೀನಿ ಕ್ವಶನ್ ಆನ್ಸರ್ ಎಲ್ಲ, ಅವನು ಹೇಳೋದೇ ಇಲ್ಲ. ಆಮೇಲೆ ಬೆಳಗ್ಗೆ ನಂತರ ತಿನ್ನಿಸ್ಕೊಂತಾನೆ ಹೋದೆ. ಅದಕ್ಕೆ ನನಗೆ ಸಿಟ್ಟು. ಅದಕ್ಕೆ ಟ್ಯೂಷನ್ ಬಿಡಿಸ್ಬಿಟ್ಟಿದ್ದೀನಿ. ನಾನೇ ಮನೇಲೇ ಓದ್ಕೊ ನೀನು ಇಬ್ಬರು ಅಂದ್ಬಿಟ್ಟು. ಅವ್ರ ಅಕ್ಕ ಹೇಳ್ಕೊಡ್ತಾಳೆ, ಸ್ವಲ್ಪ ಗೊತ್ತಿದೆಯಲ್ಲ ಅವಳಿಗೆ, ಅದಕ್ಕೆ ನೀನೇ ಹೇಳ್ಕೊಡಮ್ಮು ಅಂತ ಅಂದ್ಬಿಟ್ಟು ನಾನು ಒಂಚೂರು ಬರೆಯೋಕ್ಕೆ ಹೇಳ್ತೀನಿ. 3 ಟೈಮ್ ಎಲ್ಲರೂ ಇಬ್ಬರು ಬರೀತಾರೆ. ಚೆನ್ನಾಗಿ ಬರೆದ್ಬಿಟ್ಟು
ಕಲೀರಿ ಅಂದ್ಬಿಟ್ಟು ನಾನು ಕಲಿತೆ. ಅದಕ್ಕೆ ಬಟ್ಟೆ ಎಲ್ಲ ಇದ್ವು ಸ್ವಲ್ಪ ಒಣಗಿದ್ವೆಲ್ಲ ಮರ್ಚ್ಕೊಂಡು ಕೂತಿದ್ದೆ. ಫುಲ್ಲು ತಲೆನೋವು ಆಗ್ಬಿಟ್ಟಿದ್ದಲ್ಲ. ಫುಲ್ಲು ಒಂಥರ ಜರ್ನಿ ಮಾಡಿದ್ನಲ್ಲ, ಬೆಳಗ್ಗೆ ಹೋಗಿ ರಾತ್ರಿ ಬಂದಲ್ಲ, ಫುಲ್ಲು ಗಾಳಿಗೆ ಇನ್ನೂ ಜಾಸ್ತಿ ತಲೆನೋವು ಬಂತು. ಏನು ಕೆಲಸ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಅದಕ್ಕೆ ನಾನು ಸಂಜೆ ಎಲ್ಲ ಮಾಡ್ಕೊಂಡು ಪಾತ್ರೆಗಳು ತೊಳೆದಿರಲಿಲ್ಲ, ತೊಳ್ಕೊಬಿಟ್ಟು ಒಂಚೂರು ಸಾಂಬಾರು ಮಾಡೋ ಅಂತ ಬೆಳಗ್ಗೆ ಒಂಚೂರು ಅವಳಿಗೆ ಏನು ತಿಂಡಿ ಕೊಟ್ಟೆ, ದೋಸೆ ಇಟ್ಟಿತ್ತಲ್ಲ, ಅದಕ್ಕೆ ಒಂಚೂರು ಇಡ್ಲಿ ಮಾಡಿದ್ನಲ್ಲ ಸ್ಯಾಟರ್ಡೆ, ಆವಾಗ ನಾನು ದೋಸೆ ಇಟ್ಟಿತ್ತು ಒಂದು ಸ್ವಲ್ಪ, ಅದನ್ನೇ ದೋಸೆ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಬೇಗ ಕೊಟ್ಟು ಕಳಿಸ್ದೆ. ಟೈಮ್ ಆಗಿದೆ, ಎದ್ದಿದ್ದೆ ಲೇಟಾಗಿ ಹೋಗ್ಬಿಡ್ತಿತ್ತು ನನಗೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದಕ್ಕೆ ಮೊಸಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಪಾಲಕ್ನ ಸೋಸ್ಕೊಂಡಲ್ಲ, ಅವರೆಕಾಯಿ ಸುಳಿಬೇಕು ಹಂಗೆ ಇಟ್ಕೊಂಡಿದ್ದೆ. ಇದಕ್ಕೆ ತೊಗರಿಬೇಳೆ ಮತ್ತು ಹೆಸ್ರು ಬೇಳೆ ಮತ್ತು ಮೂಂಗ್ ದಾಲ್ ಬರುತ್ತಲ್ಲ ಮೈಸೂರು ಬೇಳೆ, ಅದನ್ನ ಹಾಕಿದ್ರೆ 3 ಹಾಕಿ ನೀವು ಮಾಡಿ ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ, ತೊಗರಿಬೇಳೆ ಗ್ಯಾಸ್ಟ್ರಿಕ್ ಅಲ್ವಾ, ಅದಕ್ಕೆ ಅದ್ರ ಜೊತೆಗೆ ಹೆಸ್ರು ಬೇಳೆ ಮತ್ತು ಮೈಸೂರು ಬೇಳೆ ಹಾಕಿ, ಹೆಸ್ರು ಬೇಳೆ ತಂಪಲ್ವಾ ಚೆನ್ನಾಗಿರುತ್ತೆ ಮಾತ್ರ. ಈ ಥರ ಮಾಡಿ ಒಂದ್ಸಲ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಪಪ್ಪು ಸಾಂಬಾರಾದರೂ ಮಾಡ್ಕೋಬೋದು, ಪಾಲಕ್ ಸಾಂಬಾರಾದರೂ ಅಂತಾರೆ, ಓಕೆನಾ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳಿ, ತುಂಬ ಮಣ್ಣಿರುತ್ತೆ. ಸ್ವಲ್ಪ ಫಸ್ಟೇ ಬಟ್ಲಲ್ಲಿ ನೀವು ಹೇಳ್ತಿರ್ತೀನಲ್ಲ, ಯಾವಾಗ ನೀವು ಬಟ್ಲಲ್ಲಿ 5 ನಿಮಿಷ ಈರುಳ್ಳಿ ಟೊಮೊಟೊ ಎಲ್ಲ ಕುಯ್ಕೊಳಕ್ಕಿಂತ ಮುಂಚೆ ನೀವು ನೆನಾಕಿರಿ, ಅಷ್ಟೇ ನೆನಾಕಿರಿ. ಆಮೇಲೆ ನೀವು ಸೊಪ್ಪನ್ನೆಲ್ಲ ಚೆನ್ನಾಗಿ ಸಣ್ಣ ಕುದಿಸ್ಬಿಟ್ಟು ಅರಿಶಿನ ಪುಡಿ, ಟೊಮೊಟೊ, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ ಅಷ್ಟೇ. ನೀವು ಬೇಕಂದ್ರೆ ಉಪ್ಪು ಹಾಕೋಬೋದು. ಉಪ್ಪು ಹಾಕಬೇಡಿ, ಯಾಕೆ ಗೊತ್ತಾ, ನಾವು ಸಾಂಬಾರು ಹಾಕ್ಬೇಕಾದ್ರೆ ಮರ್ತೋಗ್ಬಿಟ್ಟು ಜಾಸ್ತಿ ಹಾಕ್ಬಿಡ್ತೀವಿ, ನಾನು ಉಪ್ಪು ಹಾಕೋಕೆ ಹೋಗೋದಿಲ್ಲ. ಈ ಕಡೆ ಪಾಲಕ್ ಸೊಪ್ಪನ್ನ ಕೂವಕ್ಕೆ ಇಟ್ಟಿದ್ದೀನಿ. ಇದು ಸೊಪ್ಪು ಏನಣ್ಣ ತಲೆಯಲ್ಲಿ ಬೇಜಾರಾಗ್ಬಿಡ್ತಾರೆ, ಏನೇನೋ ಮಾತಾಡ್ತಾ ಇದ್ದೀನಿ. ಈ ಕಡೆ ಕೂವಕ್ಕೆ ಇಟ್ಟಿದ್ದೀನಿ, ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಹಂಗೆ ಇದು ಆನ್ಲೈನಲ್ಲಿ ಸಂಡೇ ನಾನು ಇರಲಿಲ್ವಲ್ಲ, ಊರಿಗೆ ಹೋಗಿದ್ದೆ, ಆನ್ಲೈನಲ್ಲಿ ಬಂದಿತ್ತು, ನಾನು ಆರ್ಡ್ರ್ ಮಾಡಿದ್ದೆ. ಇದು ಬೇಕಾಗಿತ್ತು, ಇದು ಕೆಳಗಡೆ ಇಟ್ಕೊಂಬಿಟ್ಟಿದ್ದೆ ಎಲ್ಲದನ್ನೂ, ಅದು ಒಡ್ಸೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಆನ್ಲೈನ್ ಬುಕ್ ಮಾಡಿದೆ. 230 ರೂಪಾಯಿನ ಎಷ್ಟೋ ಪರವಾಗಿಲ್ಲ, ತೊಗೋಬೋದು, ನಮಗೇನು ವರ್ತ್ ಅಂತ ಅನ್ಸೋದಿಲ್ಲ. ಅಷ್ಟೊಂದೇ ನಾವು ಜಾಸ್ತಿ ದುಡ್ಡು ಕೊಟ್ಟಿದ್ವಿ ಅಂತ. ಚೆನ್ನಾಗಿತ್ತು, ನನಗೆ ನೋಡೋಕೆ ತುಂಬ ಇಷ್ಟ ಆಯಿತು. ಅಮ್ಮು ಓಪನ್ ಮಾಡಿ ಇಟ್ಬಿಟ್ಟಿದ್ಲು, ಮಮ್ಮಿ ನಾನು ಓಪನ್ ಮಾಡಿದ್ದೀನಿ, ಸರಿ ಬಿಡು ಮಗಳೇ ಅಂದ್ಬಿಟ್ಟು ಅವಳು ಜೋನ್ಸ್ ಇಟ್ಟಿದ್ಲಲ್ಲ, ಅದಕ್ಕೆ ಸರಿ ತೋರಿಸ್ತಾ ಇದ್ದೆ. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನೀವು ಬೇಕಾದ್ರೆ ನಾನು ಲಿಂಕ್ ಹಾಕ್ತೀನಿ ಕೆಳಗಡೆ, ನೀವು ಬೇಕಾದ್ರೆ ತೊಗೋಬೋದು. ಅದು ಮತ್ತು ಕ್ಯಾಪ್ ಇತ್ತಲ್ಲ, ಅದನ್ನು ತೊಗೋಬೋದು. ನೋಡಿ, ನಾನು ಕೂತ್ಕೊಂಡಿದ್ನಲ್ಲ, ನನ್ನ ಮಕ್ಳು ಇಬ್ಬರು ಬಂದ್ಬಿಟ್ಟು ನನ್ನ ಲಡ್ಡು ಅಂತ ನನ್ನ ಮಗ ಅನ್ನೋದು ಕೆನ್ನೆಗೆ, ನಾನು 2 ಕೆನ್ನೆಗೆ, ನನ್ನ ಲಡ್ಡು ನೀನು ಮುತ್ಕೊಡ್ಬೇಡಕ್ಕ ಅಂತ ಅವ್ರ ಅಕ್ಕಂಗೆ ಅನ್ನೋದು. ಅವಳು ಅದಕ್ಕೆ ಬಂದು ಮುತ್ಕೊಡ್ತಾಳೆ, ಅವ್ನು ಬೇಡ ಅಂತ ದೂಕ್ತಾ ಇದ್ದಾನೆ. ಅಯ್ಯೋ, ನನ್ನ ಮಕ್ಕಳನ್ನ ನನಗೆ ಪ್ರಾಣ, ಅವರಿಬ್ಬರು ನನಗೆ ಜೀವ. ಅದು ನನಗೆ ಮಾತ್ರ ತುಂಬ ಇಷ್ಟ ನನ್ನ ಮಕ್ಕಳಂದರೆ. ಇಬ್ಬರು ನಾನು ಪ್ರೆಗ್ನೆಂಟಲ್ಲಿ ಎಷ್ಟು ಬೇಡ್ಕೊಂಡು, ನನಗೆ ಹೆಣ್ಣು ಗಂಡು ಬೇಕು ಅಂತ ನಾನು ಯಾವತ್ತೂ ಬೇಡ್ಕೊಂಡೇ ಇಲ್ಲ ದೇವ್ರ ಹತ್ರ. 2 ಮಕ್ಕಳು, ನಾನು ಕಷ್ಟಪಟ್ಟೋದಕ್ಕೆ ನನ್ನ ಮಕ್ಕಳಿಂದ ನನಗೆ ಇದು ಸಂತೋಷ ಸಿಕ್ಕಿದೆ ಹೊರತು, ಅಷ್ಟೇ ಸಾಕು, ದೇವ್ರ ಹತ್ರ ನಾನೇನು ಬೇಡ್ಕೊಳೋದಿಲ್ಲ. ನನ್ನ ಮಕ್ಕಳು ಆರೋಗ್ಯಗೆ ಖುಷಿಯಿಂದ ಇರಲಿ, ಅವರಿಗೊಂದು ದಾರಿ ತಗೋಬಾ ಅಷ್ಟೇ. ನೀನು ಓದಮ್ಮು, ಚೆನ್ನಾಗಿ ಓದಿ, ಏನಾರು ಆಗ್ರಿ ಅಷ್ಟೇ ನಾನು ಬೇಡ್ಕೊಳೋದು. ಅವ್ರನ್ನಿಬ್ರು ಚೆನ್ನಾಗಿರಲಿ ಅಷ್ಟೇ. ನನಗೆ ಯಾವತ್ತು ಯಾರಿಗೂ ಕೆಟ್ಟದ್ದು ಬಯಸೋದು ಇಲ್ಲ. ನನಗೆ ಮನಸ್ಸಲ್ಲಿ ಆ ಥರ ಇಲ್ಲೂ ಇಲ್ಲ ನನಗೆ. ನಾನು ಯಾರಿಗೂ ಬಯಸೋದು ಇಲ್ಲ. ಎಲ್ಲ ಚೆನ್ನಾಗಿರಬೇಕು, ಎಲ್ಲ ಖುಷಿಯಿಂದ ಇರಿ ಅಷ್ಟೇ. ನೀವು ದುಡಿತೀರ, ನಿಮಗಾಗುತ್ತೆ, ನಮಗೆ ಯಾರೂ ಕೊಡೋದಿಲ್ಲ. ಕಷ್ಟಪಟ್ಟು ದುಡಿಯೋರ ಮೇಲೆ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರ? ಹೌದು, ಎಲ್ಲರೂ ಅವ್ರು ಕಷ್ಟಪಟ್ಟು ದುಡ್ದಿರೋದು ಅವ್ರ ಕಷ್ಟಪ್ಪ ಅವರಿಗೆ ಗೊತ್ತಿರುತ್ತೆ. ಸುಮ್ಮನೆ ಮಾತಾಡ್ತಾರಷ್ಟೇ ಎಲ್ಲರೂ. ಅಯ್ಯೋ, ಅವ್ರ ಹತ್ರ ಬೇಕಾದಷ್ಟಿದೆ, ಇವ್ರ ಹತ್ರ ಬೇಕಾದಷ್ಟಿದೆ, ಮಾತಿಗೇನು ದುಡ್ಡು ಕೊಡಬೇಕು, ಹೌದು, ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹೆಂಗೆ ಬೇಕು ಹಂಗೆ ಮಾತಾಡ್ತಾ ಇರ್ತಾರೆ. ಜನಗಳಿಗೇನು ಎಷ್ಟು ಬೇಕಾದ್ರೆ ಮಾತಾಡ್ತಾರೆ. ಅದಕ್ಕೆ ನಾನು ತಿಳ್ಕೊಂಡೋದೇನು ಗೊತ್ತಾ, ಚೆನ್ನಾಗಿರಬೇಕು, ಚೆನ್ನಾಗಿ ತಿನ್ನಬೇಕು, ದುಡಿಬೇಕು, ನಮ್ಮದು ನಾವು ನೋಡ್ಕೋಬೇಕು ಅಷ್ಟೇ. ನಾನು ಕಲ್ತ್ಬಿಟ್ಟಿದ್ದೀನಿ ಪಾಠ ಮಾತ್ರ ಚೆನ್ನಾಗಿ. ಯಪ್ಪ ಸಾಕು, ಯಾರು ನಂಬಕ್ಕೂ ಹೋಗೋದಿಲ್ಲ. ನನ್ನ ಮಕ್ಳನ್ನ ನೋಡ್ಕೋಬೇಕು, ಅವ್ರಿಗೆ ಒಂದು ದೊಡ್ಡರಾಗೋರ್ಗು ನೋಡ್ಕೊತೀನಿ. ಅವ್ರ ಪಾಡಿಗೆ ಅವ್ರು ಇರಲಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಯಾರಿಗೂ ನಾನು ತೊಂದರೆನೂ ಕೊಡೋಕೆ ಹೋಗೋದಿಲ್ಲ. ನೋಡಿ, ಸಾಂಬಾರೆಲ್ಲ ಆಯ್ತು, ಎಷ್ಟು ಚೆನ್ನಾಗಿ. ಲಾಸ್ಟಿಗೆ ಒಂದು ಸ್ವಲ್ಪ ಹುಳಿ ಬಿಡಿ ಮುದ್ದೆ ಮಾಡ್ಕೊಂಡಿದ್ದೆ, ಮುದ್ದೆ ಮತ್ತು ಉಪ್ಪಿನಕಾಯಿ. ನಾನು ಹಪ್ಪಳ ಎಲ್ಲ ಮಾಡಲಿಲ್ಲ. ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.